ನಮಸ್ತೆ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಇದೀಗ ಬಿಗ್ ಶಾಕ್ ಅನ್ನ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. 300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮುಟ್ಟುಗೋಲಾಗಿದೆ. 142 ಸ್ಥಿರಾಸ್ತಿ ಜಪ್ತಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯ. ಅಂದ್ರೆ ಇಡಿ ಅಧಿಕಾರಿಗಳು. ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಇದೀಗ ಮತ್ತಷ್ಟು ಬಿಗಿಯಾಗಿದೆ ಎನ್ನು ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇದೀಗ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. 300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೀಗ ಮುಟ್ಟುಗೋಲಾಗಿದೆ. 142 ಸ್ಥಿರಾಸ್ತಿ ಜಪ್ತಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು. ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಇದೀಗ ಬಿಗ್ ಶಾಕ್ ಅನ್ನ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದಾಜು 300 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನ ಇದೀಗ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 142 ಸ್ಥಿರಾಸ್ತಿಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. ಏಜೆಂಟ್ಗಳಾಗಿ ಕೆಲಸ ಮಾಡುವವರ ಹೆಸರಿನಲ್ಲಿಯೂ ಕೂಡ ಇದೀಗ ನಿವೇಶನ ನೋಂದಣಿಯಾಗಿದ್ದವು. ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ತಡೆ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಟ್ವೀಟ್ನಲ್ಲೇ ಸ್ಥಿರಾಸ್ತಿ ಮುಟ್ಟುಗೋಲು ಮಾಹಿತಿಯನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ರಿಯಲ್ ಎಸ್ಟೇಟ್ ಉದ್ಯಮಿ ವ್ಯಕ್ತಿಗಳ ಹೆಸರಿನಲ್ಲಿ ನೋಂದಣಿಯಾಗಿತ್ತು ನಿವೇಶನಗಳು. ಇದೇ ಮೊದಲ ಬಾರಿಗೆ ಮೂಡಾ ತನಿಖೆ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಎಕ್ಸ್ ಮೂಲಕ. ಮೂಡಾದಿಂದ 14 ಸೈಟ್ ಪಡೆದಿದ್ದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕೆಸರೆಯ 3 ಎಕರೆ 16 ಕುಂಟೆ ಬದಲಿಗೆ ವಿಜಯನಗರದಲ್ಲಿ 14 ಸೈಟ್ ಅನ್ನ ಪಡೆದಿದ್ರು. 56 ಕೋಟಿ ಮೌಲ್ಯದ 14 ಸೈಟ್ ಅನ್ನ ಮಂಜೂರು ಮಾಡಿದೆ ಮೂಡಾ ಅಧಿಕಾರಿಗಳು. ಲೋಕ ಇಡಿ ತನಿಖೆ ಶುರುವಾಗ್ತಿದ್ದಂತೆ ಸೈಟ್ ವಾಪಸ್ ನೀಡಿದ್ರು ಪಾರ್ವತಿಯವರು. ಅಕ್ರಮ ಹಣ ವರ್ಗಾವಣೆ ತಡೆ ಅಡಿಯಲ್ಲಿ ಇದೀಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಟ್ವೀಟ್ನಲ್ಲಿ ಸ್ಥಿರಾಸ್ತಿ ಮುಟ್ಟುಗೋಲಿನ ಮಾಹಿತಿಯನ್ನ ನೀಡಿದೆ ಇಡಿ. ರಿಯಲ್ ಎಸ್ಟೇಟ್ ಉದ್ಯಮಿ ವ್ಯಕ್ತಿಗಳ ಹೆಸರಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಮೂಡಾ ತನಿಖೆ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಸೋಷಿಯಲ್ ಮೀಡಿಯಾದ ಮೂಲಕ. ಮೂಡಾದಿಂದ 14 ಸೈಟ್ ಅನ್ನ ಪಡೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು. ಕೆಸರೆಯ 3 ಎಕರೆ 16 ಗುಂಟೆ ಬದಲಿಗೆ ವಿಜಯನಗರದಲ್ಲಿ 14 ಸೈಟ್ಗಳನ್ನ ಈಗಾಗಲೇ ಪಡೆದುಕೊಂಡಿದ್ರು. ಮೂಡಾ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು 14 ಸೈಟ್ಗಳನ್ನ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಪಡೆದಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಹೆಸರಿಗೆ ಧಕ್ಕೆ ಬಂದ ಕಾರಣ ಅವರ ಪತ್ನಿ ಪಾರ್ವತಿಯವರು ಮೂಡಾ ನಿವೇಶನಗಳನ್ನ ಮತ್ತೆ ವಾಪಸ್ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮೈಸೂರಿನ ಗಂಗರಾಜು, ಸ್ನೇಹಮಯಿ ಕೃಷ್ಣ ಈಗಾಗಲೇ ದೂರನ್ನ ಕೂಡ ನೀಡಿದ್ರು. ಅವರ ದೂರಿನ ಅನ್ವಯ ಇಡಿ ಈಗಾಗಲೇ ತನಿಖೆಯನ್ನ ನಡೆಸಿದ್ದು ಸ್ಥಿರಾಸ್ತಿಗಳನ್ನ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ